ಖರೆ ಐತ್ರಲ್ಲ. ಅವಾಗ ನಿನ್ನ 3 ಲೋಕದ ಗಂಡ ಅರ್ಜುನ ಏನು ಮಾಡ್ತಿದ್ದ? ಭರತನಾಟ್ಯ ಕಲಿಸುವಂತ ಹೆಂಗಸಾಗಿ ಬೃಹನ್ನಳೆ ಬೃಹನ್ನಳೆ ಅಂತೇಳಿ ಹೆಸರು ಪಡ್ಕೊಂಡೆ. ಹೌದು. ಆ ವಿರಾಟ್ ರಾಜನ ಮನಿ ಒಳಗ ಸೀರಿ ಉಟ್ಟ ನಿಂತಿದ್ದ. ಏನ್ ನಿಂತಿದ್ ಖರೆ ಐತಲ್ಲ. ಯಾಕ ಚಟ ಐತೆನ ಸುನ್ನಾಳದವ್ರಿಗೆ ಒಳಗೊಮ್ಮೆ ಪಡಿಕೆ ಸುತ್ತಕೊಳ್ಳೋದು. ಚಟ ಅದಾವ್ರಿ ಮೂರಿಗೂ. ಬಿಡ್ರಿ ಮಾಡ್ಬೇಡ್ರಿ ಇದನ್ನ ಇಂಥ ಸುದ್ದಿ ಮಾಡ್ಬೇಡ್ರಿ. ಗಂಡ ಹಾಡವ್ರು ಚಟ ಅದಾವ್ ಸೀರಿ ಅಲ್ಲ 3 ಲೋಕದ ಗಂಡ ಅರ್ಜುನ ಅಂದಿ. ಹೌದಲ್ಲ. ಸ್ವತಃ ಅವನ ಸೀರಿ ಉಟ್ಟ ತಿರುಗ್ಯಾನ. ತಿರ್ಗ್ಯಾನಲ್ಲ ಅಂದ್ರೆ ನಿಮಗೂ ಇನ್ನು 3 ಮಂದಿಗೆ ಗುಪ್ತಾದೇವಿ ಜಾತ್ರೆಯಾಗ ಹೊತ್ತು ಮುಣಗು ಕುಡದ 3 ಡಜನ್ ಬಳಿ 3 ಸೀರಿ ಉಟ್ಕೊಂಡ್ ಆ ಕಡೆ ಹೋಗ್ತೀರಿ. ಎಲ್ಲವನ್ನ ಗುಡಕ ಹೋಗ್ತೀರಿ ಆ ಕಡೆ. ಇಲ್ಲಿ ಬೇಡ ನೀವು. ಇಲ್ಲಿ ಬೇಡ. ಇಲ್ಲಿ ಓಮ್ ಆಗಂಗಿಲ್ಲ ನಿಮಗ. ಸೌದತ್ತಿಗೆ ಹೋಲಿ ಎಲ್ಲ ನಾಂದವ್ರನ್ನ ಬೆನ್ನ ಬಿಟ್ಟಿಲ್ಲ ಮಾಯಿ. ಹೌದಲ್ಲ. 10 ತಲೆ ರಾವಣಗ ಸುತ್ತ ಹಾಕೈತಿ ಇದ ಮಾಯಿ. ತ್ರಿಕಾಲ ಜ್ಞಾನಿ ರಾಮದೇವನ ಸಹಿತ ಬಿಟ್ಟಿಲ್ಲ. ಹಿಂದಕ್ಕಿನ ಜನ್ಮದಾಗ ಮಾಡಿರುವಂತದು ಪರಶುರಾಮನ ಅವತಾರ ಇದ್ದಾಗ ಅಪ್ಪನ ಮಾತು ಕೇಳಿ ರುಂಡ ಹೊಡೆದಕ್ಕಾಗಿ ಹೌದ್ರಿ ಮಗನ ನಿನ್ನ ಮುಂದಿನ ಜನ್ಮದಾಗ ನೋಡ್ಕೋತನಂತ ಹೇಳಿ ಕ್ರತಾದಾಗ ಮಾಡಿದ್ದು ಬಂದ ತ್ರೇತಾಯುಗದಾಗ 14 ವರ್ಷ ನಿನ್ನ ವನವಾಸ ಕಾಣಿಸುತ್ತಕ ಬೆನ್ನ ಬಿಟ್ಟಿಲ್ಲ ಮಾಯಿ. ಅಲ್ಲಿ ಹೋಗಿಸಿಂದ ಮತ್ತ ತಮ್ಮ 14 ವರ್ಷ ವನವಾಸೊಳಗ ಹೋದ್ರುನು ಹೌದ್ರಿ ಬರೇ ಒಂದು ಬಂಗಾರ ಜಿಂಕಿಗೆ ಕೇಳಿದಕ್ಕಾಗಿ ಸ್ವತಃ ಹೆಣ್ತಿನ ಓದ್ ಕಳ್ಕೋತನ ಜ್ಞಾನ ಉಳಿಲಿಲ್ಲ ನಿನ್ನಲ್ಲಿ. ಹೌದ್ರಿ. ಅಗಮ ನಿಗಮಗಳ ತಿಳಿದವ ಹಿಂದಿಂದ ಮುಂದಿಂದ ಬಲ್ಲವ. ನಾನು ಹೆಣ್ತಿ ಒಂದ್ ಇಂಥ ಜಿಂಕಿ ಬೇಡ್ಯಾಳ ಅಂದ್ರೆ ಬೆನ್ನ ಹತ್ತಿ ಹೋದ್ರೆ ಹಿಂದ ಬಂದ ನನ್ನ ಹೆಣ್ತಿನ ರಾವಣ ಒಯ್ತಾನ ಅನ್ನೋದು ಯಾಕೆ ಜ್ಞಾನ ಆಗ್ಲಿಲ್ಲ. ಒಯ್ಲೆ ಅಂತ ಹೇಳಿ ಬಿಟ್ಟು ಏನ್ ಇಂಥದ ಮುಂದಿದೆಲ್ಲ ಆಗ್ಬೇಕಂತ ಹೇಳಿ ಬಿಟ್ಟು ತಿಳಿದು ಬಿಟ್ಟು ಏನು ತಿಳಿಲಾರ್ದ ಬಿಟ್ಟು ನಿನಗ ಅರು ಇತ್ತ ಇಲ್ವೋ? ಬರಬರಿಲ್ಲ ಕೇಳೋ ವಿಷಯ. ಹೌದ 10 ಅವತಾರದೊಳಗ ಒಂದು ನಿಂದ ಅವತಾರ ಐತಲ್ಲ. ರಾಮನ ಅವತಾರ, ಪರಶುರಾಮನ ಅವತಾರ, ಬೌದ್ಧನ ಅವತಾರ, ಕಲಂಕಿ, ಕೂರ್ಮ, ವರಹ, ನರಸಿಂಹ, ಹಿಂಗ ನೀನು ಅವತಾರಗಳದಾವ. ಆ 10 ಅವತಾರದಾಗ ರಾಮನ ಅವತಾರ ಐತ್ರಲ್ಲ. ನಿನಗ ಮುಂದಿನ ಸುದ್ದಿ ತಿಳಿಲಿಲ್ಲನ? ತಿಳಿಬೇಕಾಗಿಲ್ಲ. ಮಾರಿ ಮಾಡಿ ಹೋದ್ರ ಹಿಂದ ನನ್ನ ಹೆಣ್ತಿನ ಬಂದು ಒಯ್ತಾರ ತಿಳಿಲಿಲ್ಲ. ತಿಳಿಬೇಕಾಗಿತ್ಲ. ಬುದ್ಧಿಯಲ್ಲಿ ಲದ್ದಿ ತಿಲಾಕ್ ಹೋಗಿತ್ತನೋ ಸುನ್ನಾಳ ಮಕ್ತುಮಕ್ಕ. ಕಡೆಗೆ ನಿನಗೆ ತಿಳಿಲೇನು? ತಾಳೆ ಬಿಡದ 7ರಾಗ ಹುಟ್ಟಿದ ಗಡಿ ಐತಿ. ಅದಕ್ಕೆ ಕೆಲಸ ಕೊಡಂಗಿಲ್ಲ. ಹೆಂಗಂತಾರೆ ಅದ ಹೆಂಗ ಹೆಂಗ್ರಿ? ಯಾರ ಚವ್ ಅನ್ಲೆ ಓವ್ ಅನ್ಕೋತ ಎದ್ ಬಿಡ ವಾಂಕ ಮೂತಿ ಮಾಡ್ಕೋತ ಅವ್ರ ಮೇಳದಾಗ ಹೋಳು ಪಿನ್ಗಾಯ್ದಾನ ಗೊತ್ತೈತಿಲ್ಲ. ಅದಕ್ಕೆಪ್ಪ ಅಂತ ರಾಮದೇವಗ ಹೆಣ್ಣು ಬಿಟ್ಟಿಲ್ಲ. ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿಳಿ ತಪ ಮಾಡ್ತಿದ್ದ. ಯಾರೀ? ವಿಶ್ವಾಮಿತ್ರ. ಬರೇ ಇವನ ನೋಡ್ಬೇಕ ಭಕ್ತಿಯ ತಿಳ್ಕೊಂಡ ಕಚ್ಚಾಯ್ತೀವ ಪಕ್ಕ ಆಯ್ತೀವ ಅಂತ ಹೇಳಿ ದೇವಲೋಕದಿಂದ ಅಪ್ಸರಿಯಾದ ಮೇನಕ್ಕೆ ಇಳಿದ ಬಂದಾಗ ಬರೀ ಆಕಿ ಕಾಲಾಗಿನ ಗೆಜ್ಜಿನಾದ ಗಲ್ಲ 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 ಅನ್ನುವಂತ ಗೆಜ್ಜಿನಾದ ಏನಾದ್ರಿ? ಈ ಸುನ್ನಾಳ ವಿಶ್ವಾಮಿತ್ರನ ಕಿವ್ಯಾಗ ಯಾವಾಗ ಬಿತ್ತ ನೋಡ ಹುಟ್ಟಂತ ಲಂಗಟ್ ವಾರಿಯಾಗೈತಿ. ತಮ್ಮ ನಿಂದಲ್ಲ ನಿಮ್ ಮುತ್ತಿ ಅನ್ಸುತ್ತಿದ ಮ್ಯಾಲ ಬಡಿತೀರಿ ಪಟ ಪಟ. ಎಲ್ಲಿದೇನಂತ ಅಂದದಿ ಸುದ್ದಿ ಬಿಟ್ಟಿಲ್ಲ. ನಾನವ್ರು ಬಿದ್ದು ಒದ್ದಾಡಿ ಹೋಗ್ಯಾರ. ನಮ್ಮ ಮಲ್ಲೈ ದೊಡ್ಡವ ಮಲ್ಲೈಗಿ ಮಾಯಿ ಬೇನ ಬಿಟ್ಟಿಲ್ಲ. ನಿನಗ ಒಂದ ಲಗ್ನ ಆದ್ರ ನೀವ್ ಮಲ್ಲೈಗಿ 2 ಹೆಂಡ್ರ ಅದಾರ. ಅದಕ್ಕ ಒಂದು ಮಾತು ಹೇಳ್ಯಾರ. ಎಡ್ಡ ಹೆಂಡರ ಕಾಟಕ ಎದ್ದ ಹಾದೇನೋ ಮಲ್ಲಯ್ಯ ಗುಡ್ಡ ತಿರ್ಗಲಾತಿದ್ಯೋ ಸುನ್ನಾಳ ಕಲ್ಲಯ್ಯ. ನಮ್ಮ ಕೈಯಾಗ ಸಿಕ್ಕನು ಇಲ್ಲಯ್ಯ. ಮತ್ಸ್ಯ ಅವತಾರ ಕೂರ್ಮ ಅವತಾರ ತಮ್ಮ ಆಯ್ತೋ ಅಕ್ಕಿಯ ಮುಂದ ವರಹ ಅವತಾರ ನರಸಿಂಹ ಅವತಾರ ಹೆಂಗ ತಾಳಿದಿ ಬಂದ ಹೇಳು ನೀನು ಹೆಂಗ ತಾಳಿದಿ ಬಂದ. ವರಹ ಅವತಾರ ನರಸಿಂಹ ಅವತಾರ ಹೆಂಗ ತಾಳಿದಿ ಬಂದ ಹೇಳು ತಮ್ಮ ಹೆಂಗ ತಾಳಿದಿ ಬಂದ. ರಾಮನ ಅವತಾರ ಪರಶುರಾಮನ ಅವತಾರ
ಏನಾಯ್ತವ? ಇವು ಎಷ್ಟ ಅವತಾರ ಮಾಡಿದಿ ಕರೆ ಅಕ್ಕಿ ಮುಂದಾಗ್ಯಾವ, ಅಕ್ಕಿನ ಬಿಟ್ಟು ಮೊದಲಾಗಿಲ್ಲ. ಎಲ್ಲಿ ಅವ? ನೀ ಎಷ್ಟ ಅವತಾರ ಮಾಡ್ಕೋತ ಬಂದಿಲೆ, ಹೌದಾ? ಎಲ್ಲ ಅಕ್ಕಿ ಮುಂದಾಗ್ಯಾವ. ನಿನ್ನು ತಾಯಿ ಮುಂದಾಗ್ಯವ್ರಲ್ಲ. ಬರೇ 12 ಜ್ಯೋತಿರ್ಲಿಂಗ ಅದಾವು, ಇಟ್ಟು ಜಿಗದಾಡ್ತಿ. ಹೌದಲ್ಲ? 51 ಶಕ್ತಿ ಪೀಠ ಅಕ್ಕಿ ಅದಾವಿನ, ಅಕ್ಕಿ ಎಟ್ಟು ಜಿಗದಾಡಬಾರ್ದು ನಿನ್ನ ಮೇಲೆ. ಡಬಲ್ 12ದಾಗನ ನಿಂದ ಬಾಣಮತಿ ನಡದೈತಿ. ಹೌದ್ರಿ. ಮತ್ತಿನ ಅಕ್ಕಿ 51 ಅದಾವ, ಮತ್ತೆ ನಿನಕಿ ಹೆಚ್ಚಾಕಿ. ಹೌದವ? ಹೌದು. ನೀ ಹೆಂಗ ಅಕ್ಕಿ ಮುಂದೆ ದೊಡ್ಡವ ಆಗತಿ? ಸಣ್ಣ ಇವು. ಅದಕ್ಕ ಒಂದು ಮಾತು ಹೇಳೇನ್ರಿ, ಏನಂದ್ರವ? ಇಟ್ಟ ಹಡಿವಂಗ ಇಕ್ಕಿನ ಯಾವ ಮಾಡ್ಯಾನೋ ಗರ್ಭ. ವಿಚಾರ ಮಾಡಿ ಪದ ಎಲ್ಲಿಟ್ಟಾನೋ. ಹಾ ಇರ್ಲಿ ತಮ್ಮ, ಏನ್ ಹೇಳತ್ಯಾರು? ಎಲ್ಲ ನನ್ನಿಂದ ಹುಟ್ಟೈತಿ ನಾನ ಅಂತ ಹೇಳ್ತಿ. ಇಷ್ಟ ಎಲ್ಲ ಜಗ ಉತ್ಪನ್ನ ಮಾಡುವಂಗ ಯಾರ ಗರ್ಭ ಮಾಡ್ಯಾರ ಒಂದು ಮಾತು ಕೇಳ್ತಾರ. ಇಲ್ಲೇ ಕೌಂದ್ಯಾಗ ಬಡದಾಡ ಹಂಗ ಕಾಣ್ತಾನ ನೀವು ಒಂಜರ. ತಮ್ಮ ನಿನಗೊಂದು ಮಾತು ಹೇಳ್ತಾನೆ ಕೇಳು. ಹಿರಿಯಾರು ಒಂದು ಮಾತು ಹೇಳ್ಯಾರ. ಹೆಣ್ಣ ಮಗಳ 6 ತಿಂಗಳ ಬಸರ್ ಇದ್ರ ಗಂಡಸ ಮಗ ಮುಚ್ಚಿ 3 ತಿಂಗಳ ಆಗಾವ್ ಬಸರ್ ಇರ್ತಾನಂತ ಹೇಳ್ಯಾರ. ಇದು ಮಾತು ನನ್ನ ಮನಿದು ಅಲ್ಲ, ಮಾತು ನಿನ್ನ ಮನಿದು ಅಲ್ಲ, ಹಿರಿಯರ ಬಾಯಿಲೆ ಬರ್ತೈತಿ. ಮತ್ತಿಕಿನ ಯಾವ ಗರ್ಭ ಮಾಡ್ಯಾನಂತ ನನಗ ನೀ ಹೇಳ್ತಿ. ಹೆಣ್ಣು ಮಗಳ 6 ತಿಂಗಳ ಬಸರ್ ಇದ್ದಾಗ ಗಂಡಸ ಮಗ ಮುಚ್ಚಿ 3 ತಿಂಗಳ ಬಸರ್ ಇರ್ತಾನಂತ ಹೇಳ್ತಾರ. ಮತ್ತ ನೀನ್ ಯಾವ ಗರ್ಭ ಮಾಡ್ಯಾನಂತ ನಾ ಕೇಳ್ರಿ ಎಲ್ಲಿ ಹೋತತಿ ಮಾತು? ಕೇಳಬೇಕಂತ ಅವ್ರಿಗೆ ಕೇಳಂಗಿಲ್ಲ, ಕೇಳ್ರಿ ಎಲ್ಲಿ ಹೋತತಿ ಅತ್ತ ದೂರ ಹೋಗ್ತೈತಿ. ಹಂಗೊಂದು ಭ್ರಮೆ ಆಗೈತ್ರಿ. ಹೆಂಗ್ರಿ? ಒಟ್ಟ ಗಂಡನ ಬಂದು ಕೂಡ್ಕೊಂಡು ಬಳಕನ ಮಕ್ಕಳಾಗ್ತವತ್ ಒಂದು ಭ್ರಮೆ ಬಡ. ಅವನಿಗೆ ತಮ್ಮ ನಿನಗೊಂದು ಹೇಳಣ, ಕಣ್ಮುಸ್ಕ ನಿನ್ನ ಹೊಟ್ಯಾಗ 10 ರೊಟ್ಟಿ ಹಿಡಿಸ್ತಾವ, ಒಂದು ಬೊಗನಿ ಅನ್ನ ಹಿಡಿಸ್ತೈತಿ, ಒಂದು ಜಗ್ ಸಾರು ಹಿಡಿಸ್ತೈತಿ. ಅದ ಒಂದು ಪಿಂಡ ಮಾಡೋದು ಯಾಕೋ ನೀಗಂಗಿಲ್ಲ ಒಳಗ? ಜಾಗಿಲ್ರಿ ಅಲ್ಲಿ ಫ್ಯಾಕ್ಟ್ರಿ ಅದು ನಿನ್ನಲ್ಲಿ ಬರ್ಬೇಕು. ಮಾತು ಈ ಕಡೆ ಇಲ್ಲಿ ಅದು ಫ್ಯಾಕ್ಟ್ರಿ ಏನಿದ್ದು ನೋಡು. ಕಬ್ಬ ಓದ್ ಸಕ್ರಿ ಮಾಡ್ಬೇಕಾದ್ರೆ ಫ್ಯಾಕ್ಟ್ರಿ ಇದ್ದಲ್ಲಿ ಹೋಗ್ಬೇಕಾದ್ರೆ ಬರಬರಿ. ರೈತ ಬಾಳ ಉದ್ದ ಬೀಸ ಕಬ್ಬ ಸಾಕಿನ ಕರಿ ಮಾಡ್ತೀಯ, ಏನ್ ಮಾಡ್ತೀರಿ ತಗೊಂಡು ಫ್ಯಾಕ್ಟ್ರಿ ಇದ್ದಲ್ಲಿ ಬರ್ಬೇಕಾಗ್ತತಿ, ಮಾಲ್ ಹೊರಗೆ ಬರ್ಬೇಕಾದ್ರೆ. ಹಂಗ ನೋಡ, ನಿನ್ನ ವಂಶೋದ್ಧಾರಿ ಬೆಳಿಬೇಕಾದ್ರೆ ಡೊಗ್ತ ನಾಯಿ ಕುನ್ನಿಗತ್ಲೆ ಬರ್ಬೇಕು. ಇಲ್ಲಿ ಬಾ ಅಂದ ನೀವು ಇಲ್ಲ ಇಲ್ಲ ಬಾ ಅಂದ. ನಿನ್ನ ಬೀಜ ಊರೋ ನನ್ನ ಭೂಮಿಯಾಗ ಅಂದ ನೀವು ಅಲ್ಲ. ನಿನ್ನ ಬೀಜಿಗೆ ಬೆಂಕಿ ಹತ್ತಲಿ, ಇಲ್ಲಿ ತಗೊಂಡ್ ಬಾ ಅಂದ ನೀನು. ಹೇಳ್ತಾ ನೋಡ್ರಿ, ತಾಳೆ ಬೀಜ ಬೇಕತ್ರಿ ಮೊದಲ. ಬೀಜಿನಾಗ ಬೀಜ, ಇವು ಬೀಜ ಎಂತ ಬೀಜವ? ಇವು ಕೋತಂಬರಿ ಬೀಜ ರೀ. ಏನ್ ಮಾಡ್ಬೇಕು ಇವಕ್ಕ? ಇವು ಮೆಟ್ಲೆ ಅರ್ಧ ಹಚ್ಚಿದಾಗ ಅಟ್ಟ ನಾಡ್ತಾವ, ಅನಕತಕ್ಕ ತಿಕ್ಕಿ ಹಚ್ಚ್ರಿ ಇವಕ್ಕ. ಎದಕ್ಕೆ ಬೇಕಾಗಿರ್ಬೇಕು ನಿನಗ ಬೀಜ? ಒಂದು ಮಾತು ಹೇಳ್ತೀನಿ ಕೇಳು. ಹೆಂಗ್ರಿ? ಭೂಮಿ ಇದ್ದಾಗನ ಬೀಜ ನಾಡ್ತದ, ಭೂಮಿ ಇರಕ ಬೀಜ ನಾಟಂಗ. ಹೌದಲ್ಲ, ಖರೆ ಅದವ ತಮ್ಮ. ಅದು ಹೆಂಗವ? ಬರೇ ಒಂದು ಬೀಜ ಭೂಮಿ ಒಳಗೆ ಬಿತ್ತಿದ ತಕ್ಷಣ ಬೀಜ ಉತ್ಪನ್ನ ಆಗಿ ಬರ್ಬೇಕಾದ್ರೆ ಅಲ್ಲಿ ಆದ್ರೂ ಸಹಿತ ಹೆಣ್ಣಿನ ಆಧಾರ ಐತೆ. ಈಗ ಒಂದು ಜ್ವಾಳ ಬಿತ್ತಿರ್ತೀವಿ, ಆ ಜ್ವಾಳದ ನಾಟಿಗೆ ಎದ್ದು ಬರ್ಬೇಕಾದ್ರೆ ಡೈರೆಕ್ಟ್ ಒಮ್ಮೆ ಪಡ್ಲು ಹೊಡೆದ ಮ್ಯಾಲ ಬರಂಗಿಲ್ಲ. ಜ್ವಾಳ ಬಿತ್ತಿದ ತಕ್ಷಣ ಜ್ವಾಳದ ನಾಟಿಗೆ ಎದ್ದು ಬರ್ಬೇಕಾದ್ರೆ ಆ ಜ್ವಾಳದ ಏನು ಸೊಟ್ಟಿ ಇರ್ತತ್ಲೆ, ಸೊಟ್ಟಿ ಬೀಜಿನ ಮೇಲೆ ಮುಚ್ಕೊಂಡ ಮೇಲೆ ಎದ್ದು ಬರ್ತೈತಿ. ಆ ಸೊಟ್ಟಿ ಐತೇನಂಟ್ಲೆ ಒಳಗ ಬೀಜ ಗಟ್ಟಿ ಐತಿ. ಮ್ಯಾಲ ಸೊಟ್ಟಿ ಇರ್ಲಿಕ್ಕಂದ್ರ ನಿನ್ನ ಬೀಜಿಗೆ ಹುಳ ಹತ್ತಿದ್ದು ಒಳಗ ಹೋಗಿ ಹೊರ್ಕೊಂಡು ಹೋಗಿದ್ದು ಆ ಕಡೆ. ಹಂಗ ನೋಡ, ಶರೀರ ಅನ್ನುವಂತ ಸೊಟ್ಟಿ ಐತಿ, ಜೀವಾತ್ಮ ಒಳಗ ಗಟ್ಟಿ ಕೂತೈತಿ. ಶರೀರ ಅನ್ನುವಂತ ಸೊಟ್ಟಿನ ಇರ್ಲಿಕ್ಕೆ ನಿನ್ನ ಜೀವಿಯಲ್ಲಿ ಇರ್ತಿತ್ತು ಗಟ್ಟಿ. ಎಲ್ಲಿರ್ತಿತ್ತು ಗಟ್ಟಿ? ಹಂಗ ನೋಡ, ಮೊದಲ ಪಿಂಡ, ಆಮೇಲೆ ಪ್ರಾಣ, ಮೊದಲ ಪ್ರಪಂಚ, ಆಮೇಲೆ ಪಾರಮಾರ್ಥ, ಮೊದಲ ಜಿಂದಗಿ, ಬಾದ್ಮೆ ಕರೋ ಬಂದಿಗಿ, ಮೊದಲ ಕತ್ತಲಿ ಬೆಳಕ, ಬೇಕ ಶುಕ್ಲ ಶವನಿತ, ಸಗುಣ ನಿರ್ಗುಣ. ಮೊದಲ ಸಗುಣ ಆಮೇಲೆ ನಿರ್ಗುಣ. ಮೊದಲ ನಾನು ನೀನು. ನಿಮ್ಮ ಪರಮಾತ್ಮಗ ಬೆನ್ನು ಬಿಟ್ಟಿಲ್ಲ. ಗಂಡ ಹೆಂಡತಿ ಜಗಳಾಗಿ ಹಿರಿಯಾರ ತನಕ ಒಂದು ಮಾತು ಬರ್ತದ. ಏನಂತ ಹೇಳಿ? ಯವಾಯಿಕೆ ಒಟ್ಟ ನನ್ನ ಮಾತು ಕೇಳುವಳಗೆಳು, ಜರ ಹಿರಿಯಾರ ಏನ್ರಿ ಬುದ್ಧಿ ಹೇಳ್ರಿ ಅಂತ ಹೇಳಿ ಬಂದಾಗ ಅವಾಗ ಹಿರಿಯಾರ ಒಂದು ಮಾತು ಹೇಳ್ತಾರ. ಏನಂತವ? ಅಕ್ಯಾಕ ನಮಗ ಮಣಿತಾಳೋ ತಮ್ಮ, ತಲೆ ಮೇಲೆ ಏರ್ಸ್ಕೊಂಡು ಕೂತದಿ, ಅಕ್ಯಾಕ ಇಳಿತಾಳ ಈಗ ತೆಳಗ. ಇದು ಬಾಯಿ ಮಾತ ಅಲ್ಲ. ನಿಮ್ಮ ಅಪ್ಪ ಏರ್ಸ್ಕೊಂಡು ಕೂತಾನ ತಲೆ ಮೇಲೆ, ನೀ ಯಾವ ಗಿಡ ತಪ್ಪಲು ತಮ್ಮ ನನಗೆ? ನೆತ್ತಿ ಮೇಲೆ ಜಾಗ ತಗೊಂಡು ಕೂತಾಳ, ತೆಳಗಾಲ ನೆತ್ತಿ ಮೇಲೆ. ಜಗ ಆಳುವಂತ ಪರಮಾತ್ಮನ ನೆತ್ತಿ ಮೇಲೆ ಕೂತಾಳ ಅಂದ್ರೆ ಆಕಿ ದೊಡ್ಡಕ್ಕೆ, ನೀ ದೊಡ್ಡವ. ಮಾತು ಕೊಟ್ಟದಿ, ಮಾತಿನ ಪ್ರಕಾರ ತಲೆ ಮೇಲೆ ಇಟ್ಟದಿ. ಬಾಳ ಗುಮ್ ಐತಿ, ನಾಯಿಗೆ ಅಡಿಗೆ ಮನೆ ತೋರ್ಸೋದು ಬೇಡ, ಎಟ್ಟತಿ ಕೆಲಸ ಅಟ್ಟ ಮಾಡ್ಬಿಟ್ಟು. ರಾಮನ ಅವತಾರ, ಪರಶುರಾಮನ ಅವತಾರ,
ಹೌದವ ತಮ್ಮ ಆಯ್ತು ಅಕ್ಕಿಯ ಮುಂದ ದ್ವಾಪರ ಯುಗದಾಗ ಕೃಷ್ಣನ ಅವತಾರ ಎತ್ತು ಬಾಳ ಚಂದ ಸೀರೆ ಉಟ್ಟ ಎತ್ತು ಬಾಳ ಚಂದ ಆಗ ಏ ದ್ವಾಪರ ಯುಗದಾಗ ಕೃಷ್ಣನ ಅವತಾರ ಎತ್ತು ಬಾಳ ಚಂದ ಸೀರೆ ಉಟ್ಟ ಎತ್ತು ಬಾಳ ಚಂದ ಆಗ ಕಡಿ ಕಾಲ್ಕ ಬಂತ ಕಲವಿ ಅದರೊಳಗ ವಿಠೋಬಾನ ಬೆಳಕ ಅದರೊಳಗ ವಿಠೋಬಾನ ಬೆಳಕಾಗಿ ಸಾಧು ಸಂತ್ರ ಹೋದ್ರು ಕೈಲಾಸ ಅದರೊಳಗ ತುಕಾರಾಮನ ಬೆಳಕ ಎದರ ಹೊರತ ಮಾತೇನ ಹೇಳತಿದೆ ಎದರ ಹೊರತ ಮಾತೇನ ಕೇಳತಿದೆ ಇದರೇ ಏನ್ ಹೇಳತ್ಯಾರ ತಮ್ಮ ಏನಂತವಾ ಗಂಡ ದೇವ್ರ ಗಂಡ ಗುರು ಗಂಡ ಪರಮ ಕೈಲಾಸ ಹೌದಲ್ಲ ಏನು ವಾಯ ಹಾಕಲಾಯ್ತ್ರಿ ಬಸ್ ಬಾಳ ಎಲ್ಲಾ ಕಡೆ ತಿರುಗಲಾಯ್ತು ಸೊತ್ತು ಕಡೆ ತಿರುಗಿ ಬರುದು ಇದು ಗುಬ್ಬ್ಯಾಡ್ಕ ಎಟ್ಟಿ ತಿರುಗತಿ ತಿರುಗ ಹಾ ನೀ ಚತ್ಯಾನ ಎಲ್ಲಿ ತಿರುಗತಿ ತಿರುಗತಮ್ಮ ತಿರುಗಲ್ಲ ಬಸ್ ಹಾ ಹಾ ಚತ್ಯಾನ ಎಲ್ಲಿ ತಿರುಗದ ತಿರುಗಲಿ ಚಾಂಜಿ ಎಂಟಕ್ಕಂದ್ರ ಡಿಪೋಕ್ ಹಾಜರ್ ಇರ ಏ ಹಜಾರ ಇರಬೇಕಲ್ಲ ಈ ಬಸ್ ಬಸ್ ಬಂದ ಡಿಪೋಕ್ ಹಾಜರ್ ಆಗ್ಲಿಲ್ಲ ಏನಾಗ್ತೈತಿ ಈ ಕಡೆ ಬರಂಗಿಲ್ರಿ ಹಾಸಿಗೆ ಮತ್ತೆ ಯಾಕಡ್ರಿ ಎಲ್ಲಿದಾನ ಹನುಮಪ್ಪನ ಗುಡಿ ಎಲ್ಲಿ ಐತಿ ಊರ್ ಹೊರಗೆ ಹೋಗುದ್ ನೋಡ ಕಡೆ ಆ ಕಡೆ ತಗೊಂಡು ಹೋಗ್ಲಿ ಆ ಹಾಸಿಗೆ ಜಾಂದಿ ತೀರ ಗಾಡಿ ಅಂದಂಗ ಹೌದು ಹೌದ್ರಲ್ಲ ಅದಕ್ಕ ತಮ್ಮ ಏನಾಯ್ತವ ಗಂಡ ದೊಡ್ಡವ ಗಂಡ ಗುರು ಗಂಡ ಪರಮ ಕೈಲಾಸ ಹೌದು ಇರ್ಲ ಗಂಡನು ಬೇಕಲ್ಲ ಗಂಡ ಇಲ್ಲ ಅಲ್ದ ಹೆಂಗ ಬರೋಬರ್ಲೆ ಗಂಡ ಬೇಕಾದ್ರೆ ಹಾ ಹಾ ಲೆಕ್ಕಿನಾಗಿರ್ಬೇಕು ಏ ಗಂಡು ಲೆಕ್ಕನಾಗ ಇರ್ಬೇಕಲ್ಲ ಗಂಡ ಹೆಂಡತಿ ಗತ್ತಿರ್ಬೇಕು ಸಂಸಾರದೊಳಗ ಜತ್ತಿರ್ಬೇಕು ಅಕ್ಕಿ ಮಾತಿನಾಗ ಅವ ಬೇಕು ಅವನ ಮಾತಿನಾಗ ಅಕ್ಕಿರ್ತಿರ್ಬೇಕು ಏ ಹೌದು ಹೌದ್ರಲ್ಲ ಒಂದು ಎತ್ತಿನ ಗಾಡಿಗೆ ಎರಡು ಬಂಡಿ ಉಳಿದಂಗ ಉಳಿತಿರ್ಬೇಕು ಹೌದ್ರವ ಅದ ಗಂಡ ಹೆಂಡತಿ ಯಾವಾರ ಬರೋಬ್ರಿ ಇದು ಸುನ್ನಾಳ ಗಂಡ ಈ ಗಂಡು ಹೆಂಗ್ರಿ ಇದನ್ನೇನ ಬೆಂಕಿ ಹಚ್ತೀನಿ ಇದು ಮೆಟ್ಟಿಗೆ ಹಚ್ಚೋದ ಗಂಡ ಅಲ್ಲಿದ ಮತ್ತೇನ್ ಮಾಡ್ತೈತಿ ಇದು ಹಂಗಂಗ ಆದ್ರೆ ಯಾರ ಕೈಗ್ರಿ ಕೊಟ್ಟು ಬರೋ ಗಂಡದ ಕರಿ ಮೆಟ್ಟಿಗೆ ಹಚ್ಚು ಗಂಡ ಅಲ್ಲ ಇದು ಸುನಾಳ ಗಂಡು ಇದು ಇದು ಗಂಡ ಇದು ಹೌದು ತಮ್ಮ ಹಾ ಗಂಡ ಅನಿಸ್ಕೊಳ್ಳೋದು ಭಾಳ ಸಸಾರತಿ ಗಂಡನ ನಿರ್ಧಾರಗಳ ತಗೊಂಡ ಕಿಸಿಂದ ಮೆಟ್ಟಿಗೆ ಹಚ್ಚೋದು ಭಾಳ ಬಿರಿ ಅದು ಭಾಳ ಕಠಿಣ ಐತಿವ ಭಾಳ 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 ಮಂದಿ ಲಾಗ ಒಗದ್ ಹೋಗ್ಯಾರ ತಮ್ಮ ಹೋಗ್ಯಾರ್ಲೇ ನಾ ಗಂಡ ದೊಡ್ಡ ಮಂದಿ ಹಾ ಭಾಳ ದೂರಿನ ಬ್ಯಾಡ ಮಾತು ಬ್ಯಾಡ ನೀವು ಸ್ವತಃ ನಿಮ್ಮ ಪರಮಾತ್ಮನ ಏನ್ ಮಾಡ್ತಿದ್ರಿ ಯಾವ ರಾವಣನ ತಾಯಿ ಯಾರು ಕೈಕಶಿ ಹೌದವ ಸಮುದ್ರ ದಂಡಿ ಕುತ್ಕೊಂಡು ಲಿಂಗದ ಪೂಜೆ ಮಾಡ್ತಿದ್ಳು ಹೌದು ಸಮುದ್ರ ಅಲೆಗಳ ಬಂದ ಲಿಂಗಗಳನ್ನ ಕೊಚ್ಕೊಂಡು ಹೋಗಿಬಿಟ್ಟು ಹೌದವ ದುಃಖ ಮಾಡಿ ಅಳ್ಳಾಕತ್ತಳು ಇದನ್ನ ಹತ್ತ ತೇಲಿ ರಾವಣ ನೋಡ್ಲಾತ ಅವಾಗ ಏನ್ ಮಾಡ್ತಾನು ನನ್ನಂತ ವೀರಸೂರ ಮಗ ನಿನಗಿರ್ಲಾಕ ಯಾಕೆ ದುಃಖ ಮಾಡಿ ಹೇಳ್ತಿ ಅಂದ ಹೌದಲ್ಲ ಅವಾಗ ಅಂದಳು ಏನಂತ ಯಪ್ಪ ಲಿಂಗದ ಪೂಜೆ ಮಾಡ್ಲಾತಿದ್ನಿ ಸಮುದ್ರದ ಅಲೆಗಳ ಬಂದ ಕೊಚ್ಕೊಂಡು ಹೋಗ್ಯಾವ ಹೌದು ಅಂದಾಗ ಪರಮಾತ್ಮನ ಆತ್ಮಲಿಂಗ ತರ್ತನ ತಿಳಿ ತಪಾಕುತ್ತಿವ ಹೌದು ಹೌದು ಇವ ತಪಾಕುತ್ತ ಇದು ನಾರದ ಗುರುಗಳಿಗೆ ಗೊತ್ತಿತ್ತಿವ ಆತ್ಮಲಿಂಗ ಬಂದ ಒಯ್ತಾನ ನಾವು ಖರೆ ಐತಲ್ಲ ನಾರದ ಗುರುಗಳಿಗೆ ಗೊತ್ತಾದಾಗ ಅವಾಗ ಅಂದ್ರ ಅವ್ರ ಪಾರ್ವತಿಗೆ ಹೋಗಿ ಏನಂತ ರಾವಣ ಬರ್ತಾನೋ ಪರಮಾತ್ಮನ ಆತ್ಮಲಿಂಗ ಕೇಳ್ತಾನೋ ಹೌದು ಅದಕ್ಕೆ ನೋಡಿವ ನೀ ಏನ್ ಮಾಡ್ತಿ ಅಂದಾಗ ಏನೈತ್ರಿ ಮುಂದೆ ಅಲ್ಲಿ ಒಂದ್ ಅಗದಾಗ್ಯದ ತಮ್ಮ ಏನ್ರಿವ ಅದೇ ರೀತಿಯಾಗಿ ಕಾಶಿನಾಥಣ್ಣ ಅವರ ಲಕ್ಷ ಈಗಿಂದ ಈಗ ಹೋಗಿ ರಾವಣನ ಶರೀರದೊಳಗೆ ನೀ ಆವರಿಸ್ಕೊಂಡು ಬಿಡು ಹೌದು ಅವಾಗ ರಾವಣನ ಶರೀರ ಒಳಗೆ ಯೋಗ ಮಾಯಿ ಹೋಗಿ ಆವರಿಸ್ಕೊಂಡಾಗ ತಮ್ಮ ಹೌದ್ರಿ ಅವನ ಭಕ್ತಿಗೆ ಮೆಚ್ಚಿದ ಪರಮಾತ್ಮ ಕೇಳ್ತಾನೆ ಏನು ಬೇಕು ನಿನಗ ಹೌದು ಹೌದ್ರಲ್ಲೇ ಅವಾಗ ಇವ ಅಂದ ಏನಂತ ಇವನ ಏನು ಬೇಡ್ಲಕ್ಕ ಬಂದನಿ ನಾ ಎದಕ್ಕೆ ತಪ ಮಾಡೀನಿ ಹೌದು ನನ್ನ ಕಾಯಕ್ಕೆ ಏನು ಅನ್ನೋದು ಮಾಡ್ತಾರಲ್ಲೇ ಪರಮಾತ್ಮನ ಮಗಲಾಗ ಪಾರ್ವತಿ ನಿಂತೇಳಿ ಅಕ್ಕಿ ಮೇಲೆ ಎದ್ರ ಹೋತಿ ಒಂದು ಹೌದ್ರಿ ಏನಂತೇಳಿ ಏನಂತವ ಪರಮಾತ್ಮ ರೊಕ್ಕ ರೂಪಾಯಿ ರಗಡು ಹೊಟ್ಟೆತಿ ಲಂಕಾದಾಗ ಹೌದಲ್ಲ ನನಗೆ ಮತ್ತೊಂದು ಮಗದೊಂದು ಬೇಡ ಬೇಡ ನನಗೆ ನಿನ್ನ ಹೆಂಡತಿ ಪಾರ್ವತಿ ಬೇಕಾಗ್ಯಾಳ ಕೊಟ್ಟ ಕಳಸು ನನ್ನ ಹಿಂಬಾಲ ಅಂದ ಹೌದು ಹೌದ್ರಿ
ಯಾಕೋ ಮಗನ ನಾನು ಹೆಣ್ತಿನ ಕೊಟ್ಟು ಕಳಿಸಲ್ಲ ಅನ್ಬೇಕಾಗಿತ್ತು ಸುನ್ನಾಳ ಪರಮಾತ್ಮ. ಅನ್ಬೇಕಾಗಿತ್ರಲ್ಲ ಇವ ಹಂಗ ಅನ್ಲಿಲ್ಲ. ಮತ್ತೆ ಹ್ಯಾಂಗ್ರಿ ಪಾರ್ವತಿ ಬೇಕಾ ಹಾ ತಗೊಂಡು ಹೋಗಂದಿವ್. ಹೌದು ನೋಡೋಣ ಹೆಂಗೈತಿ ತಗೊಂಡು ಹೋಗ. ತಗೊಂಡು ಹೋಗ. ಪಾರ್ವತಿ ಅಂದಳು ಪತಿದೇವ ಅಂದಳಕಿ. ಹೌದು ನನ್ನ ಸಾವಂತಿ ಒಬ್ಬಾಕಿ ಮ್ಯಾಲ ಕೂತಾಳತ್ ಹೇಳಿ ನನಗೆ ಕೊಟ್ಟು ಬಿಡ್ಲಾತಿದ್ಯಾ ಮತ್ತೊಬ್ಬರಿಗೆ ಅಂದಳಕಿ. ಹೌದು ಹೌದ್ರಲ್ಲೇ ನನ್ನ ಸಾವಂತಿ ಮ್ಯಾಲ ಕೂತಾಳತ್ ನನಗೆ ಹೋಗಲ್ಲತ್ತಿದಿ. ಹೌದು ಏ ಇಲ್ಲ ಪಾರ್ವತಿ ನಿನ್ನ ಕರ್ದಾನಂದ್ರ ನೀ ಹೋಗಬೇಕಂದ. ಅಂದ ಹಾಗೆ ಏನೈತ್ರಿ ಮುಂದೆ ತನ್ನ ಸಂರಕ್ಷಣೆ ತಾನೇ ಮಾಡ್ಕೊಂಡು ಬಂದಾಳ. ಯಾವ ಹೋಗಿಲ್ಲ. ಇಲ್ಲ ಬಿಡಿಸ್ಕೊಂಡು ಬರ್ಲಾಕ ಯಾರು ಹೋಗಿಲ್ಲ. ಇಲ್ಲ 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 ನಾರದ ಗುರುಗಳ ಮುಂದಕ್ಕೆ ಹೋದ್ರು. ಹಾ ಅವಾಗ ಅಂದ್ರವ್ರು ಏನಂತ ಏನೇನ ಆತ ಆತ್ಮಲಿಂಗ ಎಲ್ಲೈತಿ ಅಂದ. ಹೌದು ಆತ್ಮಲಿಂಗ ಅನಕ ದಂಡಿ ಮಾತಿರ್ಲಿ ನನಗೆ ಈಗ ಪಾರ್ವತಿ ಬೇಕಾಗಿಲ್ಲ ತಗೊಂಡು ಬಂದ ನಂದಿವ್. ಹೌದು ಹೌದ್ರಲ್ಲೇ ಅವಂದ ಹುಚ್ಚ ಹಾ ಹಿಂದ್ ಹೊಳ್ ನೋಡಲಿ ಪಾರ್ವತಿ ಅಲ್ಲಕಿ. ಹಾ ಸುಮ್ಮ ಪಾರ್ವತಿ ಅಂತ ಬೆನ್ನಚ್ಚಿ ಕಳಿಸ್ಯಾರ. ನೀನು ಪಾರ್ವತಿ ಅಲ್ಲ ಅಲ್ಲ ಹಿಂದ್ ಹೊಳ್ಳಿ ನೋಡು ಗುಡ್ದ ಏನಾತ್ರಿ ಸಾಕ್ಷಾತ್ ಆದಿಶಕ್ತಿ ಪಾರ್ವತಿ ಭದ್ರಕಾಳಿ ಅವತಾರ ತಾಳಿ ನಿಂತು ಬಿಟ್ಟಿದಳ ಅಲ್ಲಿಗಿಲಿ. ಹೌದು ಹೌದ್ರಿ ಅವಾಗ ಅಂದಿವ ರಾವಣ ಏನಂತ ಯಪ್ಪ ನನಗ ಮೋಸ ಆಗೈತೆ ತಿಳ್ಕೊಂಡ ಹಾ ಅಕ್ಕಿನ ಅಲ್ಲೇ ಬಿಟ್ಟ ಬೆಟ್ಟ ನುಂಗಲಕ್ಕ ಬೆನ್ ಹತ್ಲಾತಳು. ಹೌದಲ್ಲ ಬ್ಯಾಡಿನ ಹೆಣ್ಮಗಳ ಸಂಗಟ ಯುದ್ಧ ಮಾಡ್ರಿ ಏನೈತಿ ಅಂತ ಹೇಳಿ ಬಿಟ್ಟ. ಬೆಟ್ರಲ್ಲ ನಾರದ ಹೇಳಿದ ಏನಂತ ಹೇಳ್ತಾರ ನಾರದ ಗುರುಗಳು ಕರೆ ಕರೆ ಪಾರ್ವತಿ ಪಾತಾಳ ಲೋಕದಾಗದಾಳ ನಡಿ ನಿನಗೆ ಲಗ್ನ ಮಾಡಿಸ್ತಾನ ಅಂದವ. ಹೌದಲ್ಲ ಅದ ಯಾರ ಯಾರೀ ಪಾತಾಳ ಲೋಕಕ್ಕೆ ಹೋಗಿ ನೋಡು ಗುಡದ ಮಾಯಾಸೂರನ ಮಗಳು ಮಂಡೋದರಿ ಇದ್ದಳು. ಹೌದು ಹೌದ್ರಲ್ಲೇ ಆಕಿ ಸಂಗಟ ಕೊಟ್ಟ ಲಗ್ನ ಮಾಡ್ರಿ ಎಷ್ಟೋ ದಿವಸ ಹಾ ಪಾರ್ವತಿ ಪಾರ್ವತಿ ಅಂದ ಆಕಿಗೆ ಮಂಡೋದರಿ ಅಂದಿಲ್ಲ. ಏ ಅಂದಿಲ್ರಲ್ಲೇ ಮತ್ತೆ ಹಿಂಗ ನೀವು ಮಾಡ್ಕೊಂಡು ಹೆಂಡ್ರನ ಹೋಗಿದ್ರೆ ಹೋಗ್ಲಿ ಬಿಡತ್ತಿಳ ಕಳ್ಸವ್ರ ಹೆಂಗ ಮೇಟಿಗೆ ಹಚ್ತಿ ಏ ಇವ್ರು ದೊಡ್ಡವ್ರು ಅಲ್ಲಿ ಇವ್ರು ಮೇಟಿಗೆ ಹೆಂಗ ಹಚ್ಚವ್ನಿ. ಏ ಅಲ್ಲೇನೆ ಹಸ್ತಾನ್ರಿ. ಇದು ಈ ಕಡೆ ಪರಮಾತ್ಮ. ಹೌದ್ರಿ ಇನ್ನು ಧರ್ಮರಾಜ ಧರ್ಮರಾಜ ಸ್ವತಃ ದುರ್ಯೋಧನನ ಕೈಯಾಗ ಕೂತ ಎಲ್ಲ ಸೋತ. ಏ ಸೋತ್ರಲ್ಲೇ ಸೋತಾಗ ದುರ್ಯೋಧನ ಹೇಳ್ತಾನ ಧರ್ಮಗ ಏನಂತ ಎಲ್ಲ ಸೋತನೆತ್ತ ತೆಳಗ ತಲಿ ಹಾಕಬೇಡ. ಹೌದ ಇನ್ನ ಒಂದು ಬೆಲೆ ಬಾಳು ಬದುಕೈತಿ. ಐತಿ ಯಾರ ಯಾರಿವ ನಿನ್ನ ಹೆಣ್ತಿ ದ್ರೌಪದಿ. ಏ ಅದಾಳ ಆಕಿನ ಕರ್ಕೊಂಡ ತಂದ ಪಗಡಿ ಆಟದೊಳಗೆ ಹಚ್ಚಿ ನೀ ಗೆದ್ದಿ ಅಂದ್ರ ಏನಾಗ್ತೈತಿ ಹಿಂದ ಎಷ್ಟ ಆಸ್ತಿ ಸೋತದಿ ಅದು ಎಲ್ಲ ನಿಂದ ನಿನ್ನ ಹೆಣ್ತಿ ನಿಮ್ಮಕಿನ. ಹೌದು ಹೌದ್ರಲ್ಲೇ ಆಕಿನ ಸರ್ಕರ್ ಇಟ್ಟು ನೀ ಸೋತಿ ಅಂದ್ರ ಏನಾಗ್ತೈತಿ ಹಿಂದ ಸೋತದೆಲ್ಲ ನಮ್ದ ನಿನ್ನ ಹೆಣ್ತಿನೂ ನಮ್ಮಕಿನ. ಹೌದು 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 ಖರೆ ಐತಿ. ಇವ್ ಧರ್ಮರಾಜ ಯಾಕೋ ಮಗನ ಅಂತೇಳಿ ಇವನು ಕೇಳಿಲ್ಲ. ಕೇಳಿಲ್ಲ ಮಾಡ್ಕೊಂಡ ಹೆಣ್ತಿನ ತಂದ ದುರ್ಯೋಧನನ ಕೈಯ ಕೊಟ್ಟ ತೆಳಗ ಚಂಡಾಗಿ ಕೂತ. ಕೂತ್ರಲ್ಲೇ ಅವಾಗ ತಮ್ಮ ದುರ್ಯೋಧನನ ತಮ್ಮ ದುಶ್ಯಾಸನ ಏನ್ ಮಾಡ್ತಿದ್ದ ಸೀರಿ ಸೆಳಿವಾಗ ಯಾಕೋ ಮಗನತ್ 5 ಮಂದಿ ಗಂಡ್ರೊಳಗೆ ಒಬ್ರು ಹೋಗಿ ಬಿಡಿಸ್ಕೊಂಡು ಬರಲಿಲ್ಲ. ಹಾ ಯಾರ್ಯಾರೀ ಯಾಕೋ ಮಗನತ್ ಕೇಳಬೇಕಾಗಿತ್ತಲ್ಲ. ಏ ಕೇಳ್ಬೇಕಲ್ಲ ಕೇಳೋದಾಗಿಲ್ಲ. ಹೌದು ಹೌದು ಸಂದಿಗೆ 1000 ಆನಿ ಬಲವುಳ್ಳ ಭೀಮಿದ್ದ ತೆಳಗ ಚೆಂಡಾಗಿ ಕೂತ. ಹಾ ತಮ್ಮ ನಿನ್ನ ದಗದ್ ಹೆಂಗ ನಡೆದತಿ ಹ್ಯಾಂಗ್ರಿವ ಇದ್ದು ಹೊಲ ಮಂದಿಗೆ ಕುಡಿದು ಮಂದಿ ಹೊಲದಾಗ ಗಳೆ ಹೊಡಿದು ನಿನ್ನ ದಗದ್ ನಡೆದು. ಈ ಸುನಾಳಲ್ಲ ಇವನು ಇದು ದಂಡಿದ ಅಲ್ಲ. ಹೌದು ಹೌದು ಸುಮ್ಮಟ ಸೂಕ್ಷ್ಮ ಇರು. ಹೌದಲ್ಲ ನಾ ದೊಡ್ಡವ ಅಂತೇಳಿ ಬಡಾಯಿ ಕೊಚ್ಕೋಬೇಡ. ಎದ್ರಾಗ ದೊಡ್ಡವ ಎದರಾಗ ದೊಡ್ಡವದಿ ಬೇಕಲ್ಲ ಕೆಲಸ ಇಲ್ಲ ನಿಂದ. ಇಲ್ಲ ಒಂದು ಹೆಣ್ಣಿನ ಆಧಾರ ಇರ್ಲಾರದ ಹಾ ಗಂಡಿಗೆ ಒಂದು ಹುಲ್ಲಿನ ಕಡ್ಡಿ ಅಳಗಾಡಿಸು ತಾಕತ್ತಾಗಂಗಿಲ್ಲ. ಹೌದು ಹೌದ್ರಲ್ಲೇ ಹೆಣ್ಣ ಮನಸ್ಸು ಮಾಡಿದ್ರೆ ನಿನ್ನ ಸಾವಿನ ದವಡ್ಯಾಗ ಒತ್ತಬಹುದು. ಅದ ಹೆಣ್ಣ ಮನಸ್ಸು ಮಾಡಿದ್ರೆ ನೀ ಸಾಯಿಲ ಕೂತ್ರು ತೆಗೆದು ನಿನ್ನ ಹೊರಗಿಡಬಹುದು. ಹೌದು ಹೌದು ಇದು ಹೆಣ್ಣಿನ ಕೈಯಾಗೈತಿ. ಐತಲ್ಲ ನಿನಗ ತಾಕತ್ತ ಅಲ್ಲ. ಏ ಆಗುದಿಲ್ಲ ಕಾತ್ರಿ ಋಷಿಯನು ಸುಯ್ಯ ಹೌದವ ಏಕ ನಿಷ್ಠೆ ಒಂದೇ ಮನಸ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಯಾರ ಮಾಡಬೇಕು ಅಂದಾರೋ ನಾಶ ಅವರನ್ನ ನೋಡಿ ಹಿರಿ ಹಿರಿ ಹಿತ್ಯಾಳು. ಏನ್ ಮಾಡ್ತಾಳು ಏ ಮನಸ್ಸಿನಲ್ಲಿಯ ಸಂತೋಷ ತಾಜಿಮ ಕೊಟ್ಟ ಕೂಡಸಿ ಬೆಟ್ಟಾಳ ತುಸುವ ಎಲ್ಲೋ ಆಯಾಸ ತಾಜಿಮ ಕೊಟ್ಟ ಕೂಡಸಿ ಬೆಟ್ಟಾಳ ಎಲ್ಲೋ ಆಯಾಸ ಪಂಚ ಪಕ್ವಾನ ಅಡಿಗೆಯ ಮಾಡ್ಯಾಳ
ಏ ಸಕ್ಕರಿ ಶಾವಿಗೆ ಪಾಯಸ ಮೂರು ಮಂದಿಗಕ್ಕಿ ಅಡಿಯ ಬಡಶಾಳ ಉಣಬೇಕಂತಾನ ಜಗದೀಶ ಆಗಿಯಾಗ ಆಗಿಯಾಗ ಏನ್ ಹೇಳ್ಯಾರ ತಮ್ಮ ಒಟ್ಟ ಹೆಣ್ಣಿನ ಮಾತು ನಾವು ಕೇಳವ್ರಲ್ಲ ಹೌದು ಮನ್ಯಾಗ ಹೆಣ್ರ ಮಾತು ನಾವು ಕೇಳವ್ರಲ್ಲ ಕೇಳವ್ರಲ್ಲ ನಾನು ನಿನಗೆ ಕೇಳೋದು ಒಂದು ತಮ್ಮ ಹೌದಲ್ರಿ ಬ್ರಹ್ಮ ವಿಷ್ಣು ಮಹೇಶ್ವರ ಹೌದು ಸೃಷ್ಟಿಕರ್ತ ಬ್ರಹ್ಮ ಹಾ ಲಯ ಮಾಡೋ ಪರಮಾತ್ಮ ಪರಮಾತ್ಮ ಪಾಲನೆ ಮಾಡೋ ವಿಷ್ಣು ಹೌದು ಹೆಣ್ರ ಮಾತು ಕೇಳಂಗಿಲ್ಲತ್ತ ನೀ ಹೇಳ್ತೀಯ ಹೇಳ್ತಿದಿ ಅನಸೂಯನ ಮನೆಗೆ ನೀ ಬರ್ಬೇಕಾದ್ರ ಮೂರು ಮಂದಿ ಏನ ಹೆಂಡ್ರ ಮಾತು ಕೇಳಿ ಬಂದಿದ್ರು ಏನ ಸ್ವ ಇಚ್ಛಾಲಿ ಬಂದಿದ್ರು ಹೆಂಡ್ರ ಮಾತು ಕೇಳಿ ಬಂದಾರ್ರಿ ಅವರು ನೀ ಹೇಳಬೇಡ ಅವ್ ಹೇಳ್ತಾನ ಕೇಳುವ ವಿಷಯ ಹೌದು ತಮ್ಮ ಅದ ನೀ ಹೇಳಬೇಡ ಅವ್ರ ಅಟ್ಟಿ ಅವ್ರ ಬಾಯಿಲೆ ಕೇಳ್ಬೇಕಾದ ಕುತ್ತ ದೈವಕ್ಕೂ ಒಂದು ನಿರ್ಧಾರ ಹೌದು ಮಕ್ಕಳ್ರೆ ಹೆಂಡ್ರ ಮಾತು ಕೇಳಂಗಿಲ್ಲತ್ತೀರಿ ಮತ್ತೆ ಹೆಂಡ್ರ ಮಾತು ಕೇಳಕ್ಕೆ ಮನೆಗೆ ಹೋಗಿರ್ಲಿ ಅನ್ನಂಗ ಲ್ಯಾಕಿ ಹತ್ತಬೇಕಾದ ಹೌದು ಅದಕ್ಕೆ ಹೇಳ್ತಾರು ಅದಕ್ಕೆ ಇನ್ನೊಂದು ಮಾತ್ರಿ ತಮ್ಮ ಏನ್ರಿ ಜೀವ ಅಂದ್ರ ಗಂಡ ಹೌದು ಶರೀರ ಅಂದ್ರೆ ಹೆಣ್ಣ ಹೆಣ್ಣ ಇಲ್ಲಿ ತಕ ವಾದ ಆಗೈತ್ರಿ ಇದನ್ನ ನೀವು ಕೂತು ಕೇಳಿರಿ ಹೌದು ಜೀವ ಅಂದ್ರ ಗಂಡ ಶರೀರ ಅಂದ್ರೆ ಹೆಣ್ಣ ಹೆಣ್ಣ ಒಟ್ಟ ಶರೀರ ರಕ್ತ ಮಾಂಸ ಹ, ಚರ್ಮ ರೋಮ ಹೌದು ಅಸ್ಥಿ ಮಾಂಸ ನಾಡಿ ತ್ವಚಾ ರೋಮ ಹೌದು ಇದು ಹೆಣ್ಣ ಈ ಶರೀರ ಅಂದ್ರೆ ಹೆಣ್ಣ ಹೆಣ್ಣದ ಒಳಗಿನ ಜೀವ ಅಂದ್ರೆ ಗಂಡ ಗಂಡ ಅದಕ್ಕೆ ನಾ ಏನಂತೀನಿ ಏನವ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದಾಗ ಬಂದಾಗ ಏನಕ್ಕಿ ಜೀವ ತೊಳೆದ ನೀರು ಹೊಡೆದಾಳೋ ಏನ ಪಾದ ತೊಳೆದು ಹೊಡೆದಾಳೋ ಹಾ ಬರಬರದಲ್ಲ ಎಷ್ಟೋ ವಿಷಯ ಶರೀರ ಹೆಣ್ಣ ಐತಿತ್ತು ನೀವು ವಾದ ಮಾಡಿ ಹೌದು ಜೀವ ಗಂಡ ಐತಿತ್ತು ವಾದ ಆಗೈತಿ ವಾದಾಗ್ಯದ. ಜೀವನಿಂದ ಶರೀರ ನಂದ ಹೌದು ಏನ ಪಾದ ತೊಳೆದ ನೀರು ಹೊಡೆದಾಳು ಏನ ಒಳಗೆ ಹಿಂಗ್ ಕೈ ಹಾಕಿ ಜೀವ ತೊಳೆದು ಹೊಡೆದಾಳು ಪಾತ್ರ ಹೊಡೆದಾಳ ತಾಯಿ ನೀ ಬಾ ಅದಕ್ಕೆ ಹಾ, ನೀ ಆಗಾವ ಹೇಳ್ಬೇಡ ಹಾ, ಹಾ. ಅವನ ಬಾಯಿಲೆ ಕೇಳುನು ಹೇಳ್ತಾನ ತೋರಿ ಅವನು ಬಂದದೆ ನೀ ಆಗಾವ ಹೇಳಿದೆ ಅಂದ್ರೆ ಮತ್ತೆ ಬಾನ ಹಾಕೊಂಡು ಹುಡ್ತಾ ನೋಡ ಹಂಗ ನೀ ನಿಂದ ಬೆದಗದ ಒಂದ್ ಜರ ಓಟೈತಿ ನಿಂದ ಹೆಚ್ಚು ಇಲ್ಲ ಹಂಗ ಮಾಡಬೇಡ ತಮ್ಮ ಬಂದು ಹೇಳಿ ಅವ ಏನಂತಾನ ಹಾ. ಪರಮಾತ್ಮ ಒಳಗೆ ಕೈ ಹಾಕಿ ಅವನೇ ಮಾಡಿದ ಅದಕ್ಕೆ ನಾನು ತಾಪಾಗಿದೆ ನೀ ಒಳಗೆ ಹೇಳ್ಬೇಡಂದ್ರ ಪರಮಾತ್ಮ ಕೈ ಹಾಕಿ ಮಾಡ್ಯಾನಂತಿದ್ದೆ ಅವನ ಮುಂದೆ ಹೋದ್ರ ಅವ ಬಂದಾಗಿಲ್ಲ ಅವ ಅಂತಾನ ಹಿಂಗ ಒಳಗೆ ಕೈ ಹಾಕಿ ಮಾಡ್ಯಾನಂತೀರಿ ಅದಕ್ಕೆ ನೀನ್ ಏನ್ ಅನ್ಬೇಕತ್ತಿತ್ತಮ್ಮ ಅದಕ್ಕ ನೀ ಕೈ ಹಾಕಿ ಮಾಡ್ಯಾನತ್ತೇನ ಇಲ್ಲಿ ಹೇಳ ಅದನ್ನೊಂದ್ ಜರ ಅದಕ್ಕೆ ನನಗಂತ ಹಂಗ ಕೈ ಹಾಕಿ ಪರಮಾತ್ಮನೇ ಮಾಡ್ಯಾನ ಈ ಜಗ ಇಲ್ಲ. ಅಂತ ಮಾಡ್ಯಾನಂತ ಒಬ್ಬನೇ ಕೈ ಹಾಕಿ ನೋಡ್ತಮ್ಮ ಟೇಜಕ್ಕೆ ಯಾವ್ದು ಬಳಸ್ಬೇಕಾಗಿತ್ತು ಅದನ್ನ ಬಳಸ್ಬೇಕಾಗಿತ್ತು ಹೌದು ಹೊಲಸು ಬಳಸೋದು ಚಲೋ ಅಲ್ಲ ಹಾ ಹಾ ಏನ ಹೇಳಿ ಕುತ್ತ ದೈವದೊಳಗೆ ಹೌದು ಯಾರಿಗೆ ಎಷ್ಟು ಅಡಿಗೆ ಬೇಕಾಯ್ತು ಅದನ್ನ ಮಾಡಿ ನೀಡಬೇಕಾಗುತ್ತೆ ಉಳ್ಕಿದೆಲ್ಲ ನೀಡ್ಲಾಕ್ ಬರಂಗಿಲ್ಲ ಹೌದೇವ ಒಳಗೆ ಕೈ ಹಾಕಿ ಕೈ ಕಿವಿ ಮಾಡ್ಯಾನೋ ಮೂಗು ಮಾಡ್ಯಾನೋ ಇದನ್ನ ಯಾಕೆ ನನಗೆ ಮಾತಾಡ್ಲಕ್ ಬರಂಗಿಲ್ಲ ಮಾತಾಡ್ಬೇಕು ಆಗಿಲ್ಲ ಅದು ಅಸಹ್ಯ ಆಗ್ತೈತಿ ಹಂಗ ಅಲ್ಲೋ ದಗದ ಕಿಮ್ಮತ್ತು ಬರಂಗಿಲ್ಲ ಮಾತು ಮಾತು ಅಲ್ಲವೋ ದಗದ ಅದು ಒಂದು ಗಳಿಗೆ ಖುಷಿ ಅನಸ್ತತಿ ಕರೆ ಹಾ ನಗು ಬರ್ತತಿ ಕರೆ ಹೊಲಸೈತಿ ಅದ್ ತಗದ ಕೈ ಹಾಕಿ ಮಾಡ್ಯಾರೇನೋ ಕಾಲು ಆಡಿಸಿ ಮಾಡ್ಯಾರೇನೋ ಅಂದ್ರೆ ಎಲ್ಲಿ ಮಾತು ಏನ್ ಹಂಗ ದಡ್ರು ಮಾತಾಡ್ತಾರೆ ದೈವಕ್ಕೆ ಒಪ್ಪತತಿ ನೀ ಮಾತು ಹಂಗ್ಯಾಂಗ್ರಿ ಹಾ ಒಪ್ಪುದಿಲ್ಲ ಅವ್ವ ಹೋಟ್ಲಿದ್ದಕ್ಕೆ 9 ತಿಂಗಳು 9 ದಿವಸ ಒಳಗೆ ಕೈ ಹಾಕಿ ನಿಮ್ಮ ಮಾಪು ಮಾಡ್ಯಾನ ಹಾ ಎಲ್ಲ ನಾ ಮಾಪು ಮಾಡ್ಯಾನಂದ್ರೆ ಏನ್ ಹೇಳ್ತೀರಿಪ್ಪ ಅವ್ ಮುದುಕ ದನಗಳು ಡಾಕ್ಟರ್ ಗಿಕ್ಟರ್ ಇದ್ದೆ ನಮಗನ ದನಗಳ ಡಾಕ್ಟರ್ ಮಗ ಇವ ಏನ್ ಹೇಳ್ತೀವೋ ಏನ್ ಕೇಳ್ತೀವೋ ಅಲ್ಲವು ದಗದ ಅದಕ್ಕೆ ತಮ್ಮ ಇದ್ರ ಸಂಬಂಧ ಮುಚ್ಚಿಟ್ಟಿರ್ತೀವಿ ತೆಗಿಬೇಡತ್ತನ ಹಾಡಿ ಸಭಾ ಪಂಡಿತ್ ಐತಿ ಹಾ ಯಾಕಂದ್ರೆ ಹೊರ ಶಬ್ದ ಮಾತಾಡಬೇಡ ಹಂಗಿರ್ಲಾಕ್ ಇರಂಗಿಲ್ಲದ ಹೌದು ನಿಂದು ಏನಾದ್ರೂ ತಮ್ಮ ಇಲ್ಲೇ ಬಡದಾಡ್ಬೇಕು ಇದನ್ನ ಬಿಟ್ಟು ಮತ್ತೆ ಅಲ್ಲಿ ಹೋಗಾಮದಿ ಎಲ್ಲಿ ಜಾಗ ಇಲ್ಲಿ ಇವಂಗ ಅದಕ್ಕೆ ನೋಡು ಇವ ಸತ್ತವ ಹಾ ಮುಂದೆ ಯಾವ ಜನ್ಮದಾಗ ಹೋಗ್ಯಾನ ಅಂತೇಳಿ ರೂಪ ನೋಡಿ ಕಂಡು ಹಿಡಿತೀವಿ ಖರೆ ಐತ್ಲ ಜೀವ ನೋಡಿ ಕಂಡು ಹಿಡಿಯಂಗಿಲ್ಲ ಇಲ್ಲ ನಿನ್ನ ಜೀವ ಹೇಳಂಗಿಲ್ಲ ಹೌದ ರೂಪ ನೋಡಿ ಅಂದ್ರೆ ಹೆಂಗ ಹ್ಯಾಂಗ್ಯವ ಈಗ ಸತ್ತಿರುವಂತ ಮನುಷ್ಯ ಹೌದು ಮುಂದೆ ಇದ ಜನ್ಮದಾಗ ಹೋಗ್ಯಾನ ಅಂತೇಳಿ ಕಂಡು ಹಿಡಿಬೇಕಾದ್ರ ಹಾ ಜೀವ ನೋಡಿ ಹಿಡಿದಿಲ್ಲ ರೂಪ ನೋಡಿ ಹಿಡಿದದ ಹೌದು ಹೌದ್ರಲ್ಲ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ಐತಿ ರೂಪ ಅಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ ಸ್ವರೂಪ ಐತಲ್ಲ ಈಗ ಸತ್ತವನು ಕುಣಿಸಿರ್ತಾರ ತಮ್ಮ ಹೌದು ಕುಂಡಿಸ್ತಾರಲ್ಲ ಸತ್ತ ಮನುಷ್ಯನ ಕುಣಿಸಿದಲ್ಲಿ ಹಾ ಅವನು ಎತ್ತಿ ಹೋದ ಬಳಕ ಅವನು ಎಲ್ಲಿ ಕುಣಿಸಿರ್ತಾರಲ್ಲ ಹೌದ್ರಿ ಆ ಜಾಗನ್ಯಾಗ ಆಕಳ ಸಗಣಿ ತಗೊಂಡ ಸಾರಿಸಿ ಹೌದು ಒಂದ್ ಜರ ರಂಗೋಲಿ ಆಗ್ಲಿ ಹಿಟ್ಟರಿ ಆಗ್ಲಿ ಹಾಕಿ ಹಾಕಿ ಎಡಕ್ಕೊಂದು ಬಲಕ್ಕೊಂದು 2 ದೀಪ ಹಚ್ಚಿಡ್ತಾರ ಹಚ್ತಾರಲ್ಲ ಅದ್ರ ಮ್ಯಾಲ ಒಂದು ಬುಟ್ಟಿ ಡಬ್ಬ ಹಾಕ್ತಾರ ಹೌದೇವ ಹೊತ್ತು ಹೊಂಡಿಸಿ ಹಾ ಆ ಬುಟ್ಟಿ ತೆಗೆದು ನೋಡಿದ್ರ ಏನಾಗ್ತೈತಿ ಆ ಹಿಟ್ಟ ಮತ್ತ ಏನ್ರಿ ಅಲ್ಲಿ ಸಾರಿಸಿ ಜಾಗನ್ಯಾಗ ಹಾ ಹಿಟ್ಟರಿ ಆಗ್ಲಿ ರಂಗೋಲಿ ಆಗ್ಲಿ ಹಾಕಿರ್ತಾರಲ್ಲ ಹೌದಲ್ಲ ಅಲ್ಲಿ ಸಿಕ್ಕ ಮೂಡಿರ್ತಾವ ಹಾ ಖರೀ ಗುಬ್ಬಿ ಸಿಕ್ಕ ಅಂದ್ರೆ ಗುಬ್ಬಿ ಹೆಜ್ಜೆ ಮೂಡಿದ್ದು ಅಂದ್ರೆ ಹಾ ಹಕ್ಕಿ ಪಕ್ಷಿ ಒಳಗೆ ಹೋಗ್ಯ ನೀವು ತಿಳಿತಾರ ಹೌದು
ನಾಯಿ ನರಿ ಹೆಜ್ಜೆ ಮೂಡಿದ್ದು ಅಂದ್ರೆ ಏನಾಗ್ತೈತಿ ಪ್ರಾಣಿ ಒಳಗೆ ಹೋಗ್ಯಾನಪ್ಪ ಇವ ತಿಳಿತಾರ. ಹೌದಲ್ಲ ಮನುಷ್ಯನ ಹೆಜ್ಜೆ ಮೂಡಿದ್ದು ಅಂದ್ರೆ ಹಾ ಮಾನವ ಜನ್ಮಕ್ಕೆ ಹೋಗ್ಯಾನ ತಿಳಿತಾರ. ಹೌದು ಹೌದು ಏನು ನೋಡಿ ತಿಳಿತಾರು? ಏನ್ರಿ ಅಲ್ಲಿ ಬಿದ್ದಿರುವಂತ ರೂಪ ನೋಡಿ ಕಂಡು ಹಿಡಿತಾರ. ಹೌದಲ್ಲ ಅದ್ರಾಗ ನಿನ್ನ ಜೀವ ಐತೇನ? ಇಲ್ಲ ಇಲ್ಲ. ಇಲ್ಲ ಇಲ್ಲ ಜೀವ ಇರ್ಲಾರದನ ಬರೀ ರೂಪ ನೋಡಿ ಕಂಡು ಹಿಡಿದಾರ. ಹೌದು ಹೌದು ನಿಮ್ ಮುಂದೆ ಇದ್ರಾಗ ಹುಟ್ಟಿ ಬರ್ತೀಯಂತ ಹೇಳಿ ಖರೆ ಐತ್ಲ ಅದ್ರಾಗ ನಿನ್ನ ಜೀವದ ಪಾಲ ಇಲ್ಲ. ಇಲ್ಟ ಒಟ್ಟ ಇಲ್ಲ ಮೊದಲ ಮನಿ ಹಾ ಆಮ್ಯಾಲ ದನಿ ದನಿ ಮೊದಲ ಗುಡಿ ಹಾ ಆಮೇಲೆ